ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನುವಂಗೆ ನೀವು ಒಬ್ಬ ವ್ಯಾಲ್ಯೂಯಬಲ್ ಪರ್ಸನ್ ಇದ್ದೀರಿ, ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅವ್ರಿಗೆ ಅನಿಸ್ಬೇಕು. ಈ ಪಾಯಿಂಟ್ಸ್ಗಳು ಪ್ರತಿಯೊಬ್ಬ ಹುಡುಗರಿಗೂ ಗೊತ್ತಿರಬೇಕು. ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೈಲ್ ಇನ್ ಕನ್ನಡ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂದ್ರೆ, ಹುಡುಗಿಯರು ಹುಡುಗರನ್ನು ನೋಡಿದಾಗ ಅವರು ಅವನಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ನೋಟಿಸ್ ಮಾಡ್ತಾರೆ. ಅವರು ಅವುಗಳ ಆಧಾರದ ಮೇಲೆ ಆ ಹುಡುಗನ ಪರ್ಸ್ನಾಲಿಟಿ ಹೆಂಗಿರ್ಬೋದು ಅಂತೇಳಿ ದೂರದಿಂದ ನೋಡಿ ಜಡ್ಜ್ ಮಾಡ್ತಾರೆ. ಮತ್ತು ಹುಡುಗಿಯರಷ್ಟೇ ಅಲ್ಲ, ಜನರು ಕೂಡ ಈ ಪಾಯಿಂಟ್ಸ್ಗಳನ್ನು ನೋಡಿ ಆ ವ್ಯಕ್ತಿ ಎಷ್ಟು ಮೆಚ್ಯೂರ್ಡ್ ಅದಾನಂತ ಜಡ್ಜ್ ಮಾಡ್ತಾರೆ. ಅದ್ರ ಸಂಬಂಧ ನೀವು ನಿಮ್ಮ ಜೀವನದಾಗ ಜೆಂಟಲ್ಮ್ಯಾನ್ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಈಗ ನಾ ಹೇಳೋ ಪಾಯಿಂಟ್ಸ್ಗಳನ್ನು ನೀವು ನಿಮ್ಮ ಲೈಫ್ ಸ್ಟೈಲ್ ಒಳಗೆ ಅಳವಡಿಸ್ಕೊಂಡು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಎಸ್, ಆ 7 ಪಾಯಿಂಟ್ಸಲ್ಲಿ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿದರೆ ನೀವು ಭಾಳ ಅಟ್ರಾಕ್ಟಿವ್ ಆಗಿ ಕಾಣ್ತೀರಿ. ಪಾಯಿಂಟ್ ನಂಬರ್ 1, ಡ್ರೆಸ್ಸಿಂಗ್ ಸೆನ್ಸ್. ಹುಡುಗಿರು ನಿಮ್ಮನ್ನು ನೋಡಿದಾಗ ಅವ್ರು ಫಸ್ಟ್ ನೋಟಿಸ್ ಮಾಡೋದು ನೀವು ಯಾವ ಥರ ಡ್ರೆಸ್ ಹಾಕೊಂಡ್ರಿ ಅನ್ನೋದು. ಅದರರ್ಥ ನೀವು ಬ್ರ್ಯಾಂಡೆಡ್ ಕಾಸ್ಟ್ಲಿ ಡ್ರೆಸ್ಗಳನ್ನ ಹಾಕೋಬೇಕಂತಲ್ಲ. ನೀವು ನಿಮ್ಮ ಬಜೆಟ್ ಒಳಗೆ ಬರೋ ಸಿಂಪಲ್ ಡ್ರೆಸ್ಗಳನ್ನು ಒಂದು ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಯೂಸ್ ಮಾಡಿ ಹಾಕೋಬೇಕು. ಮತ್ತು ಆ ಸಂದರ್ಭಕ್ಕೆ ತಕ್ಕಂಥ ಡ್ರೆಸ್ಗಳನ್ನು ಹಾಕ್ಕೊಂಡಿರೋ ಇಲ್ಲೋ ಅನ್ನೋದನ್ನು ಹುಡುಗಿರು ಅಬ್ಸರ್ವ್ ಮಾಡ್ತಾರೆ. ಅಂದ್ರೆ ನೀವು ಶಾಲೆ ಅಥವಾ ಕಾಲೇಜಿಗೆ ಹೊಂಟಿದ್ರೆ, ಮ್ಯಾರೇಜ್ ಅಥವಾ ಈವೆಂಟಿಗೆ ಹೊಂಟಿದ್ರೆ, ಇಂಟರ್ವ್ಯೂಗೆ ಹೊಂಟಿದ್ರೆ, ಜಿಮ್ಗೆ ಹೊಂಟಿದ್ರೆ, ಆ ಒಕೇಶನ್ಗೆ ಹೊಂದುವಂಥ ಡ್ರೆಸ್ಗಳನ್ನು ನೀವು ಹಾಕೋಬೇಕಾಗ್ತೈತಿ. ಇದರಿಂದ ಹುಡುಗಿರು ನೀವು ಎಷ್ಟು ಮೆಚ್ಯೂರ್ಡ್ ಮತ್ತು ಡಿಸಿಪ್ಲಿನ್ ಆಗ್ಯದಿರಂತ ಗೊತ್ತು ಮಾಡ್ಕೋತಾರೆ. ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಸೆಪ್ರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾ ವಿಡಿಯೋ ಮಾಡಿ ಹಾಕ್ತೀನಿ. ಪಾಯಿಂಟ್ ನಂಬರ್ 2, ಫೇಸ್. ಡ್ರೆಸ್ಸಿಂಗ್ ಸೆನ್ಸ್ ಆದಮೇಲೆ ಹುಡುಗಿರು ನೆಕ್ಸ್ಟ್ ನೋಟಿಸ್ ಮಾಡೋದೇನಪ್ಪ ಅಂದ್ರೆ ನಿಮ್ಮ ಮುಖ. ನೀವು ಅಂದ್ಕೊಂಡಿರ್ಬೋದು ಅವರು ನಿಮ್ಮ ಮುಖ ಯಾವ ಕಲರ್ ಐತಂತ ನೋಡ್ತಾರಂತೆ. ಆದ್ರೆ ಅವ್ರು ಅದನ್ನು ನೋಡೋಂಗಿಲ್ಲ. ನೀವು ನಿಮ್ಮ ಫೇಸ್ ಬಗ್ಗೆ ಎಷ್ಟು ಕೇರ್ ತೊಗೋತೀರಿ ಅನ್ನೋದನ್ನು ನೋಡ್ತಾರೆ. ಅಂದ್ರೆ ನಿಮ್ಮ ಮುಖ ಎಷ್ಟು ಕ್ಲಿಯರ್ ಆಗೈತೆ ಅಂತ ನೋಡ್ತಾರೆ. ಅದಕ್ಕೆ ನಿಮ್ಮ ಮುಖದೊಳಗೆ ಪಿಂಪಲ್ಸ್ ಮತ್ತು ಕಣ್ಣಿನ ತಳಗೆ ಡಾರ್ಕ್ ಸರ್ಕಲ್ಸ್ ಅದು ಇರಬಾರ್ದು. ಅದಕ್ಕೆ ನೀವು ಡೈಲಿ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕು. ನಂಬರ್ 3 ಒಳಗೆ ಹುಡುಗಿಯರು ನಿಮ್ಮ ಹೇರ್ ಸ್ಟೈಲ್ನ ನೋಟಿಸ್ ಮಾಡ್ತಾರೆ. ನಾ ಮೊದಲೇ ಹೇಳಿದಂಗೆ ನಿಮ್ಮ ಔಟ್ಫಿಟ್ ಎಷ್ಟು ಬೇಕಾದಷ್ಟು ಚಂದ ಇರಲಿ, ನಿಮ್ಮ ಹೇರ್ ಸ್ಟೈಲ್ ಸರಿ ಇಲ್ಲಂದ್ರೆ ಅಲ್ಲಿ ನಿಮ್ಮ ಇಂಪ್ರೆಷನ್ 0 ಆಗ್ತೈತಿ. ಹಂಗೆ ಆಗಬಾರ್ದಂದ್ರೆ ನೀವು ನಿಮಗೆ ಹೊಂದುವಂಥ ಪರ್ಫೆಕ್ಟ್ ಹೇರ್ ಸ್ಟೈಲ್ನ ಚೂಸ್ ಮಾಡ್ಬೇಕು. ನಿಮಗೆ ನಿಮ್ಮ ಮುಖಕ್ಕೆ ಹೊಂದುವಂಥ ಹೇರ್ ಸ್ಟೈಲ್ನ ಚೂಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗತ್ತಂದ್ರೆ ನಾ ಅದ್ರ ಬಗ್ಗೆ ಮೊದಲೇ ವಿಡಿಯೋ ಮಾಡಿ ಹಾಕೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡಿರಿ. ಮತ್ತು ಹೇರ್ ಸ್ಟೈಲ್ ಜೊತೆ ನಿಮ್ಮ ಬಿಯರ್ಡ್ನು ನೀವು ಮೇಂಟೈನ್ ಆಗಿ ಇಟ್ಕೋಬೇಕು. 4th ನಂಬರ್ ಒಳಗೆ ಹುಡುಗಿರು ನೋಟಿಸ್ ಮಾಡೋದೇನಪ್ಪ ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನೀವು ಅವ್ರ ಜೊತೆ ಮಾತಾಡೋ ಮುಂದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗೈತಂತ ನೋಟಿಸ್ ಮಾಡ್ತಾರೆ. ಅದಕ್ಕೆ ನೀವು ನಡೆಯುವಾಗ, ಕುಂದ್ರುವಾಗ ನಿಮ್ಮ ಬಾಡಿ ಪಾಶ್ಚರ್ನ ಕರೆಕ್ಟಾಗಿ ಇಟ್ಕೋಬೇಕು. ನಿಮ್ಮ ಬಾಡಿ ಪಾಶ್ಚರ್ನ ಹೆಂಗೆ ಇಟ್ಕೋಬೇಕಂದ್ರೆ ನಿಮ್ಮ ಕಣ್ಣುಗಳ ದೃಷ್ಟಿ ನೇರವಾಗಿರ್ಬೇಕು, ನಿಮ್ಮ ಚೆಸ್ಟ್ ಔಟ್ ಇರಬೇಕು ಮತ್ತು ನಿಮ್ಮ ಶೋಲ್ಡರ್ಗಳು ಸ್ವಲ್ಪ ಹಿಂದಕ್ಕೆ ಹೋಗಿರ್ಬೇಕು. 5th ನಂಬರ್ ಒಳಗೆ ಅವ್ರು ನೋಟಿಸ್ ಮಾಡೋದು ಏನಪ್ಪ ಅಂದ್ರೆ ನಿಮ್ಮ ಉಗುರುಗಳು. ನಿಮ್ಮ ಉಗುರುಗಳು ಕ್ಲೀನ್ ಆಗಿರ್ಬೇಕು. ಅದ್ರೊಳಗೆ ಯಾವುದೇ ರೀತಿ ಡಸ್ಟ್ ಕುಂತಿರಬಾರ್ದು. ನಾವು ಒಂದು ಸ್ವಲ್ಪ ಹುಡುಗರು ನೋಡೀನಿ, ಅವ್ರ ಉಗುರುಗಳನ್ನ ಭಾಳ ಒದ್ದು ಬಿಟ್ಟಿರ್ತಾರೆ ಮತ್ತು ಅವನ್ನ ಕ್ಲೀನಾಗಿನೂ ಇಟ್ಕೊಂಡಿರೋದಿಲ್ಲ. ಈ ರೀತಿ ಅನ್ಹೈಜಿನಿಕ್ ಆಗಿರೋ ಹುಡುಗರು ನೋಡಿದರೆ ಹುಡುಗಿಯರು ಇಷ್ಟಪಡೋಂಗಿಲ್ಲ. ಮತ್ತು ಅವ್ರು ಅನ್ಕೋತಾರೆ ತಮ್ಮ ಬಗ್ಗೆನ ತಮಗೆ ಕೇರ್ ಮಾಡೋಕ್ಕಾಗ್ಲಾರಂಥ ಹುಡುಗರು ನಮಗೆ ಎಲ್ಲಿ ಕೇರ್ ಮಾಡ್ತಾರೆ ಅಂಥೇಳಿ ಅವ್ರ ಮೈಂಡ್ ಒಳಗೆ ಅಂದ್ಕೊಂಡಿರ್ತಾರೆ. ನಂಬರ್ 6 ಒಳಗೆ ಬರೋದು ಯಾವುದಪ್ಪ ಅಂದ್ರೆ ಬಾಡಿ ಅಥವಾ ಬಾಯಿಯಿಂದ ಬರೋ ಸ್ಮೆಲ್. ನಿಮ್ಮ ದೇಹದಿಂದ ಬರೋ ಬ್ಯಾಡ್ ಸ್ಮೆಲ್ ನೀವು ಜಳಕ ಮಾಡದೇ ಇರೋದು ಮತ್ತು ಎಷ್ಟು ಅನ್ಹೈಜಿನಿಕ್ ಆಗಿದ್ರಿ ಅನ್ನೋದನ್ನ ಎತ್ತಿ ತೋರಿಸ್ತೈತಿ. ಅದಕ್ಕೆ ನೀವು ಡೈಲಿ ಬಾಡಿ ವಾಶ್ ಮಾಡ್ಕೋಬೇಕು. ಮತ್ತು ನಿಮ್ಮ ದೇಹದಿಂದ ಬರೋ ಬ್ಯಾಡ್ ಸ್ಮೆಲ್ ಬರಬಾರ್ದಂದ್ರೆ ನೀವು ಒಂದು ಒಳ್ಳೆಯ ಪರ್ಫ್ಯೂಮ್ನ ಯೂಸ್ ಮಾಡಬೇಕು. ಮತ್ತು ಬಾಯಿಂದ ಬರೋ ಬ್ಯಾಡ್ ಸ್ಮೆಲ್ ಹುಡುಗಿಯರಿಗೆ ಇಷ್ಟ ಅಲ್ಲ, ಯಾರಿಗೂ ಇಷ್ಟ ಆಗೋದಿಲ್ಲ. ನಿಮ್ಮ ಬಾಯಿಂದ ಗುಡ್ ಸ್ಮೆಲ್ ಬರ್ಬೇಕಂದ್ರೆ ನೀವು ಏಲಕ್ಕಿನ ತಿನ್ನಬಹುದು. ಲಾಸ್ಟ್ 7th ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಥಿಂಕಿಂಗ್ ಸ್ಟೈಲ್. ನಾ ಆಗಲ್ಲೇ ಹೇಳಿದ್ನೆ, ನೀವು ಈ ಪಾಯಿಂಟ್ನ ಫಾಲೋ ಮಾಡಿದ್ರೆ ಭಾಳ ಅಟ್ರಾಕ್ಟಿವ್ ಆಗಿ ಕಾಣ್ತೀರಂಥೇಳಿ. ನೀವು ಯೋಚನೆ ಮಾಡೋ ರೀತಿ ಪಾಸಿಟಿವ್ ಐತೋ ಇಲ್ಲ ನೆಗೆಟಿವ್ ಐತೋ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ. ಹುಡುಗಿಯರು ನೋಡ್ತಾರೆ ನೀವು ಆ ಸಿಚುವೇಶನ್ ತಕ್ಕಂಗೆ ಹೆಂಗೆ ರೆಸ್ಪಾನ್ಸ್ ಮಾಡ್ತೀರಂತ. ಅಂದ್ರೆ ನಿಮ್ಮ ಮುಂದೆ ನಿಮಗೆ ಸಂಬಂಧಪಟ್ಟಿದ್ದ ಕಹಿ ಘಟನೆ ಏನಾರ ಆಗಿದ್ರೆ ಆವಾಗ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಿ ಅನ್ನೋದನ್ನು ನೋಟಿಸ್ ಮಾಡ್ತಾರೆ. ಅಲ್ಲಿ ನೀವು ನನಗೆ ಹಿಂಗೆ ಯಾಕೆ ಆಗ್ತೈತಿ, ನನ್ನ ಬ್ಯಾಡ್ ಲಕ್ ಸರಿ ಇಲ್ಲ ಅಂತ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋ ಬದಲು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೀವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಿಮ್ಮ ಥಿಂಕಿಂಗ್ ಸ್ಟೈಲ್ನು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಅಲ್ಲಿ ನೀವು ಅವ್ರ ಮುಂದೆ ಭಾಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಿ.
ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀ ಹುಡುಗಿಯರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋದಕ್ಕಿಂತ ನೀವು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋಗೋಸ್ಕರ ಈ ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಬೇಕು. ಇಷ್ಟ ಈ ವಿಡಿಯೋದಾಗ ಹೇಳಿದ್ದೆ. ನಿಮಗೇನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.